ನಮಗೂ ಬಂದೈತೇನಪ್ಪ. ನಮಗೆ ನೀನು ಫೋನ್ ಮಾಡಿಲ್ಲ ಕಣಜಕ್ಕೆ. ನೀನು ಫೋನ್ ಮಾಡಿದ್ರಿ? ಹಾಂ, ನನಗೆ ಫೋನ್ ಮಾಡಿದ್ರು. ಅಕ್ಕ ಬರ್ರಿ ಗ್ಯಾಸ್ ಬಂದೈತೆ, ನಿಮಗೆ ಸಿಲಿಂಡ್ರ್ ಕೊಡ್ತೀವಿ ಅಂತೇಳಿ ಫೋನ್ ಮಾಡಿದ್ರು. ಏನಪ್ಪ ನಮಗೇನೋ ಸಿಲಿಂಡ್ರ್ ಬಂದೈತಂತೆ, ಕೊಡು ನಮಗೆ ಫೋನ್ ಮಾಡಿದ್ದಲ್ಲ. ಈ ಊರಲ್ಲಿ ನಿಮ್ಗೆ ಒಬ್ಬರಿಗೆ ಬಂದಿರೋದು, ಇನ್ನು ಯಾರಿಗೂ ಬಂದಿಲ್ಲ. ಜಯಕ ಅವ್ರ ತಾನೇ, ನಿಮ್ಮ ಹೆಸರು ಜಯಮ್ಮ ಅವನ? ಹೌದು ಹೌದು, ನಾನೇ ಜಯಮ್ಮ. ನನಗೊಬ್ಳಿಗೆ ಬಂದಿರೋದು. ಇವರಾಗ ಹಂಗಾರೆ ಬುಕ್ ಮಾಡ್ತಾರೆ, ಯಾರಿಗೂ ಬಂದಿಲ್ಲ. ಇಲ್ಲ ಇಲ್ಲ, ಯಾರಿಗೂ ಬಂದಿಲ್ಲ, ನಿಮ್ಮೊಬ್ರಿಗೆ ಬಂದಿರೋದು. ಇನ್ನು ಬೇರೆ ಕಡೆ ಬೇರೆ ಊರವ್ರಿಗೆಲ್ಲ ಬಂದಿದ್ದಾವೆ. ನಿಮ್ಮೂರಲ್ಲಿ ನಿಮ್ಮೊಬ್ರಿಗೆ ಮಾತ್ರ ಬಂದೈತೆ. ಅಲ್ಲ ಯಾಕಣ್ಣ? ನಾವು ಬುಕ್ ಮಾಡಿದ್ವಿ, ನಮ್ದು ಬತ್ತೈತೆ ಅಂತ ಹೇಳಿ ಎಲ್ಲ ನೋಡು, ನಮ್ದು ಕೊಟ್ಟಿಲ್ವಲ್ಲ. ನಾವು ಯೋಸಂದಿನ ದಿನ ಆಯ್ತು ನಮ್ದು ಗ್ಯಾಸ್ ಮುಗ್ದು. ಜಯಕಾಯಿ ಮಾತ್ರ ನೀನು ಬಂದೈತೆ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ ನೋಡಿ, ಮಾತಾಡೋರಿಗೆ ಕಾಲ ಒಂದಿಟ್ಟು ನಮ್ಮ ಜಯಕಾಯಿ ಜೋರು ಮಾಡೋದಕ್ಕೆ ಅಪ್ಪನ ಸಿಲಿಂಡ್ರ್ ಅವಳಿಗೆ ತರಿಸ್ಕೊಟ್ಟೆ ಇದ್ರಲ್ಲ. ಒಂದಿಟ್ಟು ಗಲಾಟೆ ಮಾಡಿದ್ಲು, ಗ್ಯಾಸ್ ಆಫೀಸಿನ ತಕ್ಕ ಬಂದು ಅಂತ ಒಂದಿಟ್ಟು ಗಲಾಟೆ ಮಾಡಿದ್ಲು ಅಂತ ಜಲ್ ತೋರಿಸ್ಕೊಟ್ಟಿದ್ದೀರಲ್ಲ ಅವಳಿಗೆ. ಹೆಂಗಮ್ಮ ತಾಯಿ ಸಿಲಿಂಡ್ರ್ ಬಂದವಮ್ಮ ತಾಯಿ ನಮ್ಮೂರಕ್ಕೆ. ನಮ್ದು ಬುಕ್ ಆಗಿತ್ತು, ನಮ್ದು ಕೊಡ್ತಾರೇನ ಕೇಳ್ತೀವಿ. ಅಣ್ಣ ನಾವು ಬುಕ್ ಮಾಡಿದ್ವಿ ಸಿಲಿಂಡ್ರು, ನಮಗೂ ಕೊಡ್ರೆ ನಾವು. ಇಲ್ಲ ಅಕ್ಕ, ಇವರಲ್ಲಿ ಜಯಕಕ್ಕ ಅವ್ರಿಗೆ ಒಬ್ರಿಗೆ ಬಂದಿರೋದು, ಬೇರೆ ಇನ್ಯಾರಿಗೂ ಬಂದಿಲ್ಲ. ಇವೆಲ್ಲ ಪಕ್ಕದ ಊರವರೆಲ್ಲ ಅವರು ಎಲ್ಲ ತೊಗೊಂಡು ಹೋಗ್ತಾರೆ. ಅವರೆಲ್ಲ ಬುಕ್ಕಿಂಗ್ ಮಾಡಿದ್ದಾರೆ, ಇಲ್ಲಿಗೆ ಹೇಳಿದ್ದೀವಿ ಅಡ್ರೆಸ್ ಬಂದು ಅವ್ರು ಇಟ್ಕೊಂಡು ಹೋಗ್ತಾರೆ. ನಿಮ್ಮ ಈ ಊರಲ್ಲಿ ನಿಮ್ಗೆ ಯಾರಿಗೂ ಬಂದಿಲ್ಲ, ಇನ್ನೂ ಲೇಟ್ ಆಗುತ್ತೆ. ನಿಮಗೆ ಇನ್ನೊಂದು ಮೆಸೇಜ್ ಬರುತ್ತೆ, ಅವಾಗ ಬಂದಾಗ ಬನ್ನಿ. ನೋಡು, ಒಂದಿಟ್ಟು ಜೋರು ಮಾಡೋಕ್ಕೆ ಹೆಂಗೆ ತಗೊಂಬಂದು ಕೊಟ್ಟೆ ಅಲ್ಲ. ನೋಡಿ, ನಾನು ಒಂದಿಟ್ಟು ಜೋರು ಮಾಡೋಕ್ಕೆ ನನಗೆ ಸಿಲಿಂಡ್ರ್ ಬಂತು, ಎಲ್ಲರಿಗೂ ಕೊಡಬೇಕಪ್ಪ. ಎಲ್ಲ ಇವಾಗೆಲ್ಲ ಒಲೆ ಪಲೆ ಕಿತ್ತಾಕಿ ಎಲ್ಲರೂ ಗ್ಯಾಸ್ನಾಗೆ ಅಡುಗೆ ಮಾಡ್ಕೊಂಡು ಹೋಗ್ಬೋದು. ಇವಾಗ ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ಮಾಡ್ತಾರೆ? ಅಲ್ಲ ನನ್ಗೊಬ್ಳಿಗೆ ತರಿಸ್ಕೊಡೋದು ಲೆಕ್ಕಲ್ಲ, ಎಲ್ಲರಿಗೂ ತರಿಸ್ಕೊಡ್ಬೇಕು. ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ. ನಮ್ಮ ಊರಾಗೆಲ್ಲ ನನಗೆ ಎಷ್ಟು ಜನ ಇದ್ದಾರೆ ಗೊತ್ತಾ? ಸಿಲಿಂಡ್ರ್ ಖಾಲಿ ಆಗಿರೋರು. ಈಗೇನೋ ಮಳೆ ಬರಲ್ಲ ಸರಿ, ಸೌದೆ ಉರಿತಾವೆ, ಬೇಸಿಗೆ ಕಾಲ ದಗದಾಗ ಉರಿತಾವೆ ಸೌದೆ, ಹೊರಗೆ ಒಲೆ ಒತ್ತಿಕ್ತಾರೆ ಅಂತ ಅನ್ನು. ಮಳೆ ಬಂದಾಗ ಹೆಂಗೆ ಮಾಡಬೇಕು? ಗಾಳಿ ಮಳೆ ಎದ್ದಾಳ್ತು ಅಂದರೆ ಒಲೆ ಮಾಡೋಕ್ಕಾಗಲ್ಲ. ಒಳಗೆ ಒಲೆ ಇದ್ರೇನ ಮಾಡ್ಬೋದು. ಒಬ್ಬೊಬ್ರು ಇವಾಗೆಲ್ಲ ಒಲೆ ಯಾರು ಒಳಗೆ ಇಕ್ಕೆಮಲ್ಲ. ಒಟ್ಟು ಕರ್ಗಾಗುತ್ತೆ ಬಣ್ಣನೆಲ್ಲ ಅಂತ ಹೊರಗೆ ಹಾಕ್ಕೊಂಡಿರ್ತಾರೆ. ಅಂಥದ್ರಾಗ ನೀನು ಇವಾಗ ಏನಾನ ಗಾಳಿ ಮಳೆ ಎದ್ದಾಳ್ತಪ್ಪ, ಅವಾಗ ಹೆಂಗೆ ಮಾಡೋಕ್ಕಾಗುತ್ತೆ ಅಡುಗೆನ? ಕಣ್ಣಾಕೆ ಬಂದಂಗೆ ಅವು ತೋದ್ರ ಕಣ್ಣೆಲ್ಲ ಉರಿತಾವೆ, ಕಣ್ಣಾಗೆಲ್ಲ ನೀರು ಬರ್ತಾವೆ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಹೆಂಗಸ್ರ ಕಷ್ಟ ಏನು ಅಂತ. ಎಲ್ಲರಿಗೂ ತರಿಸ್ಕೊಂಡು ಕೊಡ್ಬೇಕಪ್ಪ ನೀನು. ನೋಡಿ, ನಮ್ಮೂರಾಗೆಲ್ಲ ಯಾರ್ಯಾರು ಬುಕ್ಕಿಂಗ್ ಮಾಡ್ಯವ್ರೋ ನಾಳೆಗೆಲ್ಲರಿಗೂ ತರಿಸ್ಕೊಟ್ರೆ ಸರಿ. ನಾನೇನಿಲ್ಲ, ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಬರೀ ನಾನು ಒಬ್ಳಿಗೆ ತರಿಸ್ಕೊಟ್ರೆ ಸಾಲದು. ಮತ್ತೆ ನಮ್ಮ ಜಯಕ್ಕ ನ್ಯಾಯವಾಗಿ ಮಾತಾಡ್ತಾ ಇದ್ದಾಳೆ. ಅವಳೊಬ್ಳು ಅಡುಗೆ ಮಾಡ್ಕೊಂಡು ನೋಡ್ರೆ ಎಲ್ಲರೂ ಹಂಗೆ ಇರಬೇಕು. ನಮ್ಮ ಜಯಕ್ಕ ನ್ಯಾಯ ಅಂದ್ರೆ ನ್ಯಾಯ. ಇಲ್ಲಡಪ್ಪ, ನಮ್ಮ ಜಯ್ಯಕ್ಕ ಅಂತ ನೀನು ಇದು ಮಾಡಬೇಡ. ನಮ್ಮ ಊರಾಗ ಒಂದು ಭಯ ಐತೆ. ನಮ್ಮ ಜಯ್ಯಕ್ಕ ನೀನು ಏನಂತ ತಿಳ್ಕೊಂಡಿದ್ಯಾ? ನಮ್ಮ ಊರಾಗ ಅವಳು ಯಾರಿಗಾನ ಅನ್ಯಾಯ ಆಗುತ್ತೆ ಅಂದ್ರೆ ಅವಳು ಸುಮ್ಮನಿರಲ್ಲ. ಅವಳು ಅಂತಾಳು ಗೊತ್ತೇ. ಅವಳಿಗೆ ನೀನು ತೋರಿಸ್ಕೊಟ್ಟಿಲ್ಲ ಅಂತಂದರೆ ಅವಳಿಗೆ ತೋರಿಸ್ಕೊಟ್ಟೆ ಇದೆಯಾ? ನಮ್ಮೂರಾಗ ಎಲ್ಲರಿಗೂ ಎಲ್ಲ ಬುಕ್ ಮಾಡಿರೋರಿಗೆಲ್ಲ ತೋರಿಸ್ಕೊಂಡು ಕೊಡಬೇಕು. ಬರ್ತಾವಕ್ಕ, ನಾಳೆ ನಾಡ್ದಲ್ಲಿ ಎಲ್ರಿಗೂ ಬರ್ತವೆ ಬಿಡಿ. ಒಂದೆರಡು ದಿನ ಸುಧಾರಿಸಿ ಎಲ್ರಿಗೂ ಬರುತ್ತೆ, ಎಲ್ರಿಗೂ ಸಿಗ್ತವೆ. ಏನು ಮಾಡೋಕ್ಕಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಥರ ಆಗ್ತಾ ಇದೆ ಅಷ್ಟೇ. ಇದ್ರೆ ನಾವು ಏನು ಮಾಡೋಕ್ಕಾಗುತ್ತಕ್ಕ? ಈಗ ಇವತ್ತು ಕಂಪಲ್ಸರಿ ಇಷ್ಟು ಜನಕ್ಕೆ ಕೊಡಬೇಕು ಅಂತ ಬುಕ್ ಆಗಿರೋರಿಗೆ ಕೊಡಬೇಕು ಅಂತ ಹೇಳಿದರೆ ಅಷ್ಟು ಜನಕ್ಕೆ ಕೊಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟು ಇನ್ನೂ ಯಾರ್ಯಾರು ಬುಕ್ಕಿಂಗ್ ಆಗುತ್ತೆ ಕೊಡ್ತಾ ಇರ್ತೀವಿ. ಏನು ಇಟ್ಕೊಂಬಲ್ಲ. ಈಗ ನಮಗೆ ಇಟ್ಕೊಂಡ್ರೆ ನಮ್ಗೇನು ಬರಂಗೈತೆ? ನಾವು ಡೆಲಿವರಿ ಕೊಡೋದಕ್ಕೆ ಬರ್ತಾ ಇರೋದು, ಕೊಡ್ತೀವಿ. ಇಲ್ಲ ಹಂಗನ್ಬೇಡ ನೀನು. ನನ್ನ ಹತ್ರ ನೀನು ಸುಳ್ಳು ಹೇಳಲೇಬೇಡ, ನನಗೆಲ್ಲ ಗೊತ್ತೈತಿ. ಗ್ಯಾಸ್ ಆಫೀಸ್ ಹತ್ರನೇ ಹೋಗಿದ್ದೆ, ಎಲ್ಲ ತಿಳ್ಕೊಂಡಿದ್ದೀನಿ. ಕಂಪ್ಲೇಂಟ್ ಮಾಡ್ತೀನಿ ಅಂದಿದ್ದಕ್ಕೆ ನಿಮಗೆ ಸಿಲಿಂಡ್ರ್ ಬರುತ್ತೆ ಹೋಗಮ್ಮ ಅಂತೇಳಿ ನನಗೆ ಹೇಳಿ ಕಳಿಸಿದ್ರಿ. ಯಾಕಂದರೆ ಇವಳು ಸ್ವಲ್ಪ ಜೋರು ಮಾಡ್ತಾರೆ, ಯಾಕೆ ಬೇಕು, ಆಮೇಲೆ ನಮ್ಮ ಬಂಡವಾಳ ಎಲ್ಲ ಬೈಲ್ಗೆ ಎಳೆದ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಮಾತ್ರಕ್ಕೆ ನನಗೆ ಇವತ್ತು ನೀವು ಸಿಲಿಂಡರ್ ತರಿಸಿದ್ದೀರಾ ನನ್ನೊಬ್ಳಿಗೆ. ಇನ್ನು ಬೇರೆ ಯಾರಿಗೂ ತರಿಸಿಲ್ಲ. ಇಲ್ಲೋಡಪ್ಪ, ನಾಳಿಕೆ ನಮ್ಮೂರಾಗ ಎಷ್ಟು ಸಿಲಿಂಡ್ರ್ ಬುಕ್ ಆಗ್ಯಾವ ಅಷ್ಟು ಎಲ್ಲ ತಗೊಂಬಂದು ಕೊಡಬೇಕು. ಇಲ್ಲ ನಾನು ಕಂಪ್ಲೇಂಟ್ ಮಾಡೋದಂತೂ ನಿಜ. ನನಗೂ ಎಲ್ಲ ಗೊತ್ತೈತೆ, ಸುಮ್ಕಿರಣ ನೀನು ಸುಳ್ಳು ಹೇಳ್ಬೇಡ. ಘನವಾಗೆ ಎಲ್ಲ ಹೇಳ್ತಾರೆ, ಎಲ್ಲ ಸಿಗ್ತವೆ ಅಂತ. ನೀವೆಲ್ಲ ನಾವೊಟ್ಟು ಅಲ್ಲೂ ಇಲ್ಲೂ ಬೇಕಾದವ್ರಿಗೆ ಹೋಟ್ಲಗಾರ್ಗೂ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ನೀವು ಮಾರ್ಕೊಂಡು ಇಲ್ಲೂ ಇದು ಮಾಡ್ತೀರಾ, ಜನಗಳಿಗೆ ತೊಂದರೆ ಮಾಡ್ತೀರಾ. ಏನು ಹೋಟ್ಲು ಪಾಟ್ಲು ಅವ್ರು ಅಂತಾರೆಲ್ಲ ಹೆಂಗೆ ಮಾಡ್ಕೊಂತಾರೆ. ಒಂದೆರಡು ದಿನ ಬಾಕ್ಲಾಕ್ಲೇಳು ಏನು ಮನೆಯ ಮಾಡ್ಕೊಂಡು ಅಂತಾರೆ ಸಿಲಿಂಡ್ರ್ ಇದ್ರಿ. ಏನು ದೊಡ್ಡ ಇವಕ್ಕೆಲ್ಲ ಬರೀ ಅಂಗಡಿಗಳಿಗೂ ಹೋಟ್ಲುಗಳಿಗೂ ನೀವು ಬರೀ ಇಂಥ ಕೊಟ್ಕೊಂಡು ನಮ್ಮಂತರಿಗೆ ನೀವು ಇಲ್ಲ ಅಮ್ಮಂಗೆ ಮಾಡ್ತೀರ. ಅದೇ ಮತ್ತೆ ನೋಡು, ನೀನು ಏನನ್ನ ನನಗೆ ನಮ್ಮೂರಾಗ್ಲವ್ರಿಗೆ ಎಷ್ಟು ಜನಗಳೇ ನಿಂದೊಂದು ಬುಕ್ ಆಗೈತೇನೆ ಅಮ್ಮನಿ ಕವಿತಾ ಅಜ್ಜಿ, ನಿಂದೊಂದು ಆಗೈತಾ ಕೆಂಚಜ್ಜಿ, ನಾನೆಲ್ಲ ಹೇಳ್ತೀನಿ ಸುಮ್ಮನೆ. ನೀವು ತಲೆ ಕೆಡಿಸ್ಕೊಬಿಡ್ರಿ. ನಾಳೆ ಇಷ್ಟೊತ್ತಿಗೆ ಬರ್ರಿ, ಸಿಲಿಂಡ್ರ್ ತರಿಸ್ಕೊಡೋ ಜವಾಬ್ದಾರಿ ನಂದು. ಇಲ್ಲೋ ನೀನು ಏನನ್ನ ತಂದು ಕೊಡಲಿಲ್ಲ ಅನ್ನಪ್ಪ ನಾಳೆಗೆ, ನನಗೆ ಗೊತ್ತೈತೆ. ಕಸ್ಟಮರ್ ಕೇರ್ಗೋ ಇಲ್ಲ ನಾನು ಕರೆ ಮಾಡೋದು ಗೊತ್ತೈತೆ, ನಾನು ಕಂಪ್ಲೇಂಟ್ ಮಾಡೋದು ಗೊತ್ತೈತೆ. 24 hours ಸಿಲಿಂಡ್ರ್ ತರಿಸ್ತೀನಿ ನಾನು. ನಾನು ಗ್ಯಾಸ್ ಹೆಲ್ಪ್ಲೈನ್ ಅಂತ ಐತೆ, ಅದು ಕಾಲ್ ಮಾಡಿ ಹೇಳಿದ್ರೆ ಸಾಕು, ಕಂಪ್ಲೇಂಟ್ ಮಾಡಿಬಿಡ್ತೀನಿ ನಾನು. ನಾನೇನು ಅನ್ಕೊಂಡಿದ್ದೀಯಾ?
ಅಯ್ಯೋ ನೀನು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ 24 ಅವರ್ಸಾಗಿ ಗ್ಯಾಸ್ ತರಿಸ್ತೀನಿ, ಸಿಲಿಂಡರ್ ತರಿಸ್ತೀನಿ, ನಾನು ಕಂಪ್ಲೇಂಟ್ ಮಾಡ್ತೀನಿ ನೋಡು. ಮತ್ತೆ ಅಲ್ಲ ಜಯಮ್ಗೆ ಒಬ್ಳಿಗೆ ಬಂದೈತೆ ಅಂದ್ರೆ ಏನು ಅರ್ಥ? ಅವಳೊಂದಿಟ್ಟು ಗ್ಯಾಸ್ ಆಫೀಸಿನ ತಕ ಹೋಗಿ ಮಾತಾಡಿಳು, ಅದಕ್ಕೆ ಒಂದಿಟ್ಟು ಜೋರು ಮಾಡಿಳು ಅಂತ ಅವಳಿಗೆ ತಗೊಂಬಂದು ಕೊಟ್ಟೇವ್ರಿ. ಇನ್ಯಾರಿಗೂ ಬಂದಿಲ್ಲ ನಮ್ಮೂರಾಗೆ. ಜಯಮ್ಗೆ ಒಬ್ಳಿಗೆ ಬಂದೈತೆ ಅಂದ್ರೆ ಏನು ಅರ್ಥ ಅದು ಅಂತ ನೋಡು. ಅವಳೊಂದಿಟ್ಟು ಹೋಗಿ ಗಲಾಟೆ ಮಾಡೋದ್ಕಲ್ವಿ ನಾವು ಮಾಡ್ತೀವಿ ಗಲಾಟೆನ. ನಾವು ಜೋರು ಮಾಡ್ತೀವಿ. ಅದೇ ಮತ್ತೆ ನೀವು ತಲೆ ಕೆಡಿಸ್ಕೊಬಿಟ್ರಿ, ಸುಮ್ಮನೆ ನಾನು ಇರ್ಬೇಕಾದ್ರೆ ನೀವು ಏನು ತಲೆ ಕೆಡಿಸ್, ನೀವು ಮಾತಾಡ್ಬೇಡ್ರಿ, ನಿಮಗೆಲ್ಲ ಗೊತ್ತೈತೆ ಹೆಂಗೆ ಮಾತಾಡಬೇಕು ಅಂತ. ನೋಡಪ್ಪ, ನಾಳೆ ನಮ್ಮೂರಾಗೆ ಎಲ್ಲರಿಗೂ ಸಿಲಿಂಡ್ರ್ ತರ್ಬೇಕು ನೀನು. ಬರ್ತಾವಕ್ಕ, ಬರ್ತವೆ 2-3 ದಿವಸದೊಳಗೆ ಎಲ್ರಿಗೂ ಸಿಗ್ತಾವಕ್ಕ, ಏನು ಪ್ರಾಬ್ಲಮ್ ಇಲ್ಲ. ಬರ್ತೈತೆ, ಮೆಸೇಜ್ ಬರುತ್ತೆ, OTP ಹೇಳಿದ್ರೆ ನಾವು ಕೊಡ್ತೀವಿ. ಏನಿಲ್ಲ, ಇವತ್ತು ನಿಮ್ಗೆ ಒಬ್ರಿಗೆ ಬಂದೈತೆ ತೊಗೊಂಡೋಗಿ. ನೀವೀಗ ನಿಮ್ಗೆ ಇನ್ನೊಂದು ಸಿಲಿಂಡ್ರ್ ಬೇಕಂದ್ರೂ ಬೇಕಾದ್ರೆ ಎಕ್ಸ್ಟ್ರಾ ಸಿಗುತ್ತೆ. ಇನ್ನು ಸ್ವಲ್ಪ ದಿನ ಅಷ್ಟೇ. ಏನು ಯಾವತ್ತೂ ಈ ಥರ ಆಗಿರಲಿಲ್ಲ ಅಕ್ಕ, ಇವಾಗ ಈ ಥರ ಪ್ರಾಬ್ಲಮ್ ಆಗಿರೋದಕ್ಕೋಸ್ಕರ ಈಗ ಆಗಿರೋದಷ್ಟೇ. ನಾವು ಮಾಡೋದು ಏನಿಲ್ಲ ಅಕ್ಕ, ಅದ್ರಾಗೆ ನಾವೇನು ಮೋಸ ಮಾಡ್ತಿಲ್ಲ. ಮೋಸ ಗೀಸ ನನ್ನ ಹತ್ರ ಹೇಳ್ಬೇಡ ನೀನು. ಯಾರು ತಗೋಬೇಕಾದ್ರೂ ಸುಳ್ಳು ಹೇಳು. ನನಗೆ ಗೊತ್ತೈತಿ ಏನೇನು ನಡೀತೈತೆ, ಸತ್ಯಾಂಶ ಎಲ್ಲ ನನಗೆ ಗೊತ್ತು. ನನ್ನ ಬಗ್ಗೆ ನೀನು ತಿಳ್ಕೊಂಡಲೇ ಮಾತಾಡ್ತಾ ಇದೆಯಾ? ನನ್ನ ಬಗ್ಗೆ ನೀನು ತಿಳ್ಕೊಂಡಿರೋನಾಗಿದ್ರೆ ನೀನು ಮಾತಾಡ್ತಾ ಇರಲಿಲ್ಲ. ನನ್ನ ಬಗ್ಗೆ ಏನಂತ ನೀನು ತಿಳ್ಕೊಂಡಿದ್ಯಾ? ತಿಳ್ಕೊಂಡಿದ್ಯಾನಪ್ಪ? ಅಕ್ಕ ನೋಡಿದ್ದೇನಕ್ಕ, ನಿಮ್ಮ ಮೊನ್ನೆ ಗ್ಯಾಸ್ ಆಫೀಸ್ ಹತ್ರ ಬಂದಿದ್ರಲ್ಲ, ನೋಡಿದ್ದೀವಿ ಬಿಡಿ. ಅಕ್ಕ ತರಿಸ್ಕೊಂಡು ಕೊಡ್ತೀನಿ ಅಕ್ಕ. ನಿಮ್ಮೂರಾಗ ಎಲ್ಲರಿಗೂ ನಾನು ತರಿಸ್ಕೊಂಡು ಕೊಡೋ ಜವಾಬ್ದಾರಿ ನಂದಕ್ಕ. ತರಿಸ್ಕೊಂಡು ಕೊಡ್ತೀನಿ ಬಿಡಿ. ನಮ್ಮ ಜಯ್ಯಕ್ಕನೇ ಸರಿಯಾಗಿ ಕೇಳ್ತಾಳೆ, ಸರಿಯಾಗಿ ಮಾತಾಡ್ತಾಳೆ. ನೋಡೊಂದಿಟ್ಟು ನೋಡೇ ಅಮ್ಮನಿ ಕವಿತಮ್ಮ ಯಾವಾಗ ಅವಳು ಗ್ಯಾಸ್ ಆಫೀಸಿಂದ ಹೋಗಿ ಮೊನ್ನೆ ನಾವು ಗಲಾಟೆ ಮಾಡಿ ಬಂದಿದ್ವಿ. ಜೇಕಂಗೆ ಕರ್ಕೊಂಡು ಹೋಗಿದ್ದು ನಾನು ಹೋಗಿದ್ದೆ. ಅಲ್ಲ ಅವಳೊಂದಿಟ್ಟು ಜೋರ ಮಾತಾಡೋಕ್ಕೆ ಅವಳು ಒಬ್ಳಿಗೆ ನಮ್ಮ ಇಡೀ ಊರಾಗೆ ನಮ್ಮೊಬ್ರಿಗೆ ನಮಗೆಲ್ಲ ಇಲ್ಲದ ಅವಳು ಒಬ್ಳಿಗೆ ತೋರಿಸ್ಕೊಟ್ಟಾರೆ ಅಂದರೆ ಮಾತಾಡೋ ಅಂತಾರು ಸುಮ್ಮನಾಗಲಿ ಅಂತ ಜಯ್ಯ ಕೈ ತರಿಸ್ಕೊಟ್ಟಾರೆ. ನೋಡಮ್ಮ, ಅಲ್ಲ ನೋಡು ಏನು ಕತೆ ಅಂತ. ಅಲ್ಲ ಅವಳು ಇವತ್ತು ಮಾತಾಡಿದ್ಕಲ್ಗೆ ತೋರಿಸ್ಕೊಂಡ್ಬಿಡಿ. ನಾವು ಓದ್ತೀವಿ, ನಾವು ಗ್ಯಾಸ್ ಆಫೀಸಿಂದ ಗಲಾಟೆ ಮಾಡ್ತೀವಿ, ನಾವೇನೋ ಬಿಡತ್ತ ಅಂತ ಸುಮ್ಮನೆ ಬಂದ್ವಲ್ಲ ಅದಕ್ಕೆ. ಮತ್ತೆ ಜೋರಾಗಿದ್ರೇನೆ ಇವಾಗಿನ ಕಾಲ. ಒಂದಿಟ್ಟು ಗಲಾಟೆ ಮಾಡೋರ್ಗೂ ಒಂದಿಟ್ಟು ಜೋರ ಬಾಯಿ ಮಾಡೋರ್ಗೂ ಜನ ತಗೊಂಬಂದು ಕೊಡ್ತಾರೆ. ಅಲ್ಲ ನೋಡಿ ಎಷ್ಟರ ಮಟ್ಟಿಗೆ ಇರಬೇಡ. ಇಂಥವೇನ ಮಾಡೋದು ನೀವು? ಹಿಂಗೆ ಮಾಡ್ಬಾರ್ದು ಕಣ ನಾವು. ಅಲ್ಲ ಹೆಂಗೆ ನೀವು ಇದು ಮಾಡ್ತಾಯಿದ್ರಿ, ಮೋಸ ಮಾಡ್ತಾಯಿದ್ದೀರಿ ನೋಡು. ಒಂದಿಟ್ಟು ಜೋರಾಗಿ ಮಾತಾಡಿದಕ್ಕೆ ಜೇಕಾಗಿ ಎದ್ರಿಕೊಂಡು ತಗೊಂಬಂದು ಕೊಡ್ತಾಯಿದ್ರ. ಮೆತ್ತನವ್ರಿಗಾದ್ರೆ ಏನಂದ್ರೂ ಕೊಡಲ್ಲ. ಪಾಪ ಮೆತ್ತನವ್ರಿಗಾದ್ರೆ ಉದುರಿಸ್ಕೊಂಬಕ್ಕಾಗಲ್ಲ. ಸಿಲಿಂಡ್ರ್ ಎಲ್ಲೂ ತರೋಕ್ಕಾಗಲ್ಲ ಕಣಮ್ಮ. ಒಂದಿಟ್ಟು ಜೋರು ಮಾಡಿದ್ರೆ ಮಾತ್ರ ಸಿಲಿಂಡ್ರ್ ತರೋಕ್ಕಾಗೋದು. ಮತ್ತೆ ಇವಾಗಿನ ಕಾಲದಾಗೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಬೇಕು, ಎಲ್ಲೇನು ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ನಾನು ಮಾತಾಡ್ತೀನಿ, ನಾನು ಯಾರಿಗೂ ಎದ್ರಿಕಮ್ಮಲ್ಲ. ಇಂಥ ಆಫೀಸರೇ ಇರಲಿಲ್ಲ, ನಾನು ಮಾತಾಡ್ತೀನಿ. ನಡೀರಿ ಇವಾಗ ನಾನು ಗ್ಯಾಸ್ ಆಫೀಸಿಂದಕ್ಕೆ ಹೋಗ್ಬೇಕಾದ್ರೆ ನಾನು ಮಾತಾಡ್ಕೊಂಬಂದೆ. ಮೇಡಮ್ ಅವ್ರ ಹತ್ರ, ಸರ್ ಹತ್ರ ನಾನು ಮಾತಾಡ್ಕೊಂಬಂದಿದ್ದೀನಿ. ಡೆಲಿವರಿ ಕೊಡ್ತಾರೆ ಬರ್ತಾರಮ್ಮ ಅಂತ ಹೇಳಿದ್ರು. ಬಂದವ್ರೆ. ಇವಾಗ ನಮ್ಮ ಮನೆ ಹತ್ರ ನಮ್ಮ ಮನೆ ಬಾಗಿಲಿಗೆ ಇಳಿಸೋಗ್ಬೇಕು. ಯಾಕಂದರೆ ಡೆಲಿವರಿ ಚಾರ್ಜ್ ತಗೊಳ್ತೀರಾ ನೀವು. ನಾನು ಇಲ್ಲಿಂದ ತಗೊಂಡು ಹೋಗೋಕ್ಕಾಗಲ್ಲ. ನಂದು ಏನಿದೆ ಸಿಲಿಂಡ್ರ್ ನಮ್ಮ ಮನೆ ಬಾಗಿಲಿಗೆ ಇಡಬೇಕು. ಮನೆ ಬಾಗಿಲಿದ್ದರೆ ಮನೆ ಬಾಗಿಲಿಗೆ ತಗೊಂಬಂದು ಕೊಡ್ತಾರೆ ಅಂತ ಹೇಳಿರೋದಲ್ಲಿ ಗ್ಯಾಸ್ ಆಫೀಸ್ ಹತ್ರ. ನೀನು ಇಲ್ಲೆಲ್ಲ ತಗೊಂಬಂದು ಇಲ್ಲಿಕ್ಕೆ ಸಿಲಿಂಡ್ರ್ ಬಂದಾಗ ಬರ್ರಿ ಯಾಕಂತ ನಾನು ತಗೊಂಡೋಗಲ್ಲ. ನಾನು ಮುಟ್ಟಲ್ಲ ನಾನು ನಮ್ಮ ಮನೆ ಬಾಗಿಲು. ಯಾಕಂದರೆ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ತಗೊಳ್ತೀರಾ ನೀವು. ಸರಿಯಾಕ ಆಯ್ತು ಹೇಳು. ಬಿಡು, ನಿಮ್ಮ ಮನೆ ಬಾಗಿಲಿಗೆ ತಾನೆ, ಅಲ್ಲಿಗೆ ಇಡ್ತೀವಿ ಬಿಡಕ್ಕ. ಎಲ್ಲಿರೋದು ನಿಮ್ಮ ಮನೆ? ತೋರಿಸ್ತೀನಿ ಬಾ, ಅಲ್ಲಿಗೆ ಇಡಬೇಕು. ಯಾಕಂದರೆ ನಾನು ಹೊತ್ಕೊಂಡು ಹೋಗೋ ಸೀನೆಲ್ಲ ಇಲ್ಲ. ನನಗೆಲ್ಲ ಗೊತ್ತೈತೆ. ಎಲ್ಲ ನನಗೆ ಹೆಂಗೆ ಏನು ಎಷ್ಟು ಅಂತಾರೆ ಎಲ್ಲ ನನಗೆ ಗೊತ್ತಿರೋ ಅಂಥ ವಿಚಾರನೇ. ನೋಡು ನಮ್ಮ ಜಯಕ ನೋಡೆ ಕವಿತಮ್ಮ. ನೋಡು ನಮ್ಮ ಜಯಕ ಮನೆ ಬಾಗಿಲಿಗೆ ತಳಮ್ಮ ಅಂತಾರಾದ್ರೆ ಕ್ಯಾಪ್ರುಗಳಾದ್ರೆ ಬಿಡತ್ತ. ನಾವೇ ತಗೊಂಡೋಗ ಬಾರಲ್ಲ ಪಾಪ, ಹಿಂಗೆ ಇಡ್ಕ ಬೈಕ್ ತಗೊಳ್ಳೋ, ಇಲ್ಲ ಹೊತ್ಕೊಂಡು ಹೋಗ್ರ, ಸಿಂಬಟ್ಟೆ ಮಾಡಿ ಮ್ಯಾಕೆ ಇಕ್ಕೊಂಡು ಹೋಗ್ರು ತಲೆ ಮೇಕೆ, ಇಲ್ಲ ಉಲ್ಡಿಸ್ಕೊಂಡು ಹೋಗ್ರ ಅಂತ ಕಷ್ಟ ಬಿದ್ದು ತಗೊಳೋಕೆ ನಮ್ಮ ಜಯ್ಯ ಕೈ ಸರಿಯಾಗಿ ಕೇಳ್ತಾಳೆ, ಸರಿಯಾಗಿ ಮಾತಾಡ್ತಾಳೆ. ನಾವೇನು ಅನ್ಕೊಂಡಿದ್ವಮ್ಮ. ನನ್ನಂತಾಳಾದ್ರೂ ತಗೊಂಡೋಗ್ತಿದ್ದೆ ನಾನು. ನಮಗೂ ಗೊತ್ತಾಗ್ತಿರ್ಲಿಲ್ಲ. ನೋಡಮ್ಮ, ಜಯಮ್ಗೆ ಎಲ್ಲ ಗೊತ್ತಾಗುತ್ತೆ. ಬಿಡತ್ತ. ಜಯಮ್ಮ ಭಾಳ ಬುದ್ಧಿವಂತ ಕಣಮ್ಮ, ಭಾಳ ಬುದ್ಧಿವಂತ. ನಾವು ಯಾಕೆ ಇದ್ದೀವಿ ಸುಮ್ಮನೆ. ನಾವು ಬರೇ ಅಧ್ವಾನದ ಬದುಕು ಮಾಡ್ತೀವಿ. ಆ ಥರ ಮಾಡಿರಿ ನಮ್ಮ ಜಯಮ್ಮ ಸರಿ ಬಿಡು. ಎಲ್ಲಾದ್ರಾಗ ಹೋಯ್ದಾಳೆ ನಮ್ಮ ಜಯಮ್ಮ. ನಿಮಗೆ ಗೊತ್ತಾಗಲ್ಲ, ಅದೆಲ್ಲ ತಿಳ್ಕೋಬೇಕು. ಅದೇನು ಎತ್ತ ಅಂತ ಎಲ್ಲ ತಿಳ್ಕೋಬೇಕು. ತಿಳ್ಕೊಂಡು ಮಾತಾಡ್ಬೇಕು. ಅದೆಲ್ಲ ತಿಳ್ಕೋಬೇಕು. ತಿಳಿ ಅದೆಲ್ಲ ಏನೈತೆ, ಅದೇನು ಎತ್ತ ಮ್ಯಾಟ್ರ್ ಅದೆಲ್ಲ ತಿಳ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜಯಮ್ಮ ಒಂದಿಷ್ಟು ಗ್ಯಾಸ್ ಆಫೀಸಿಂದ ಹೋಗಿ ಜೋರು ಮಾಡೋದಕ್ಕೆ ನಮ್ಮ ಇಡೀ ಊರಾಗೆ ನಮ್ಮ ಜಯಕೈಗೆ ಒಬ್ಳಿಗೆ ಸಿಲಿಂಡ್ರ್ ತಗೊಂಬಂದು ಕೊಟ್ಟವ್ರೆ. ಒಂದಿಟ್ಟು ಯಾವಾಗ ಜೋರು ಮಾಡಿದ್ಲು ಅದಕ್ಕೆ ಸಿಲಿಂಡ್ರ್ ಸಿಕ್ಬಿಡ್ತು. ಅದಕ್ಕೆ ಇನ್ನು ನಮ್ಮ ಜಯಮ್ಮನ ಬಿಲ್ಡಪ್ ಇನ್ನೂ ಜಾಸ್ತಿನೇ ಆಗಿಬಿಡ್ತು. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.